ಫೋನ್ ಮಲಗಿದೆ ಕಣ. ಏನ್ ಭಯ ಮರ್ಸ್ಬಿಟ್ಟ ಭಯ, ಏನೋ ಒಂದ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಭಯ. ಏನ ಮಾಡ್ತೀನಿ ತಗೊಂಡ್ರ 1 ಲಕ್ಷ ತಗೊಂಡ್ರ 5,000 ಕೊಡ್ತೀನಿ. ಅದ್ಯಾರಿಬೇಕು ಭಯ, ಇದೆಲ್ಲ ಜಾಬ್ ಹೇಳಿದಲ್ಲ ಭಯ. ಅದಕ್ಕೆ ಇನ್ನು ರೆಡಿ ಆಗಿದೆ ಇರೋ. ಇನ್ನು ಯಾವತ್ತಂತೆ ಭಯ ಅದು ಯಾವ ರೆಡಿ ಆಗೋದು? ಆಗತ್ತಿರೋ ಮಾಡಿದ್ರೆ ಮಕ್ಳು 9 ತಿಂಗಳು ಬೇಕಲ್ಲೋ. 50 ಕೋಟಿ ಬೇಕಂತ ಅದಕ್ಕೆ, ಅದನ್ನ ಅಡ್ಜಸ್ಟ್ ಮಾಡ್ಕೋದವರು. 50 ಕೋಟಿ? ಹೌದು. 50 ಇಯರ್. ನೀನೇನ್ ಭಯ 2 ಕೋಟಿ ಬಂದೈತೆ, ನೀನ್ ಯಾಕೆ ಭಯ ಹೋಗೋದೆ? 2 ಕೋಟಿ ಮಗ ನನಗೆ ದೇವರನೆಗಳು ನನಗೆ ಅಂತ ಸಿಕ್ಕಿದ್ದು. ಈಗ ನಾವು ತೋರಿಸಿದ್ನಲ್ಲ 1 ಲಕ್ಷದಲ್ಲಿ 50,000 ನೋನಿ ಕಳ್ಸಿದ್ ನಾನು ಜೋಳ್ ಮಗನಿಗೆ. ಆಮೇಲೆ ಇನ್ನೊಂದು 50,000 ಆಳು ಮೂಳು ಇದು ಖರ್ಚು. ನೀವು ಕರ್ಕೊಂಡು ಪರ್ಚೇಸ್ ಮಾಡ್ದೆ ಹೇಳು. 2 ಕೋಟಿ ಏನ್ ಮಾಡುದು ಭಯ? ಕಣ್ಣಿಗೆ ತೋರಿಸ್ಲಿಲ್ಲ ಕಣ. ನನ್ ಕಣ್ಣಿಗೆ ತೋರಿಸ್ಲಿಲ್ಲಪ್ಪ. ಕಣ್ಣಿಗೆ ತೋರಿಸ್ಲಿಲ್ಲ? ಅವ್ನ್ ಪಾಪ ಮೋನೇಜ್ ಒಂದ್ 5 ಹಾಕೋಣ ಅಂತ ಕೇಳ್ದ, ಅದಕ್ಕೆ ನಿಮಗೆ ಕೇಳಿದೆ. 5ಕ್ಕಿಂತನೂ ಇವಾಗಿನ್ನೂ ಹೋಗ್ ಬಂದಿದ್ದೆ. ಯಾವ್ದೋ ಒಂದು ಆಟ ಆಡ್ಕೊಟ್ಟೆ, ಸ್ವಲ್ಪ ಏನಾಗಿದ್ದೆ. ಆನ್ಲೈನ್ ಅದು ಇಲ್ಲ, ಕ್ಯಾಶ್. ಅದಕ್ಕೆ ಭಯ ಕೇಳಿದ್ದು, ಒಂದ್ 5 ಇದ್ರೆ ಹಾಕು ಭಯ ಅಂತ. ಇಟ್ಕೊಂಬಾರ 1 ಲಕ್ಷ. ಅದು ಏನ್ 5 ಅಂತ ಅಲ್ಲ ನೋಡ. ಯಾವತ್ತು ನಂಬಿಕೆ ಇರ್ಬೇಕು ಜೀವನದಲ್ಲಿ. ನಂಬಿಕೆ ಇದೆ ಭಯ, ನಂಬಿಕೆ ಇದೆ. ಇಟ್ಕೊಂಬಾರ. ಆದ್ರೆ ನಿನಗ್ ತಲೆ ಇದೆ ಭಯ, ನಮ್ಗೆಲ್ಲ ಇದೆ ತಲೆ. ಹೇಳ್ರಿ ಯಾವ ತಲೆನ ಬಾರ. ಜೀವನದಲ್ಲಿ ನಂಬಿಕೆ ಇರ್ಬೇಕು ಬಾ. ಇಲ್ಲ ಹೇಳಿದ್ರಲ್ಲ ಅದನ್ನೇ ಮಾಡ್ರಿ. ಇಲ್ಲ ಹೇಳಿದ್ರಲ್ಲ ಭಯ ಅದನ್ನೇ ಮಾಡ್ರಿ. ನಿಮ್ಮತ್ರ ಹೆಂಗೋ ಒಂದ್ 40,000 10,000 ಕಷ್ಟ ಬಂದಿಲ್ಲ ಭಯ. ಎಲ್ಲ ತುಕಾಲಿ ಸೋಳೆ ಮಕ್ಳು ಕಣ. 10 ರೂಪಾಯಿ ಹಾಕ್ತಿರೋ ಸೋಳೆ ಮಕ್ಳು. ಕ್ಯಾಬ್ ಡ್ರೈವರ್ ಏನು ಯಾವ ಕ್ಯಾಬ್ ಡ್ರೈವರ್ ಇವ್ರ 2 ಕೋಟಿ 2 ಕೋಟಿ 2 ಕೋಟಿ. ಅವ್ರದ್ದು ಏನಾಗಿದೆ ಗೊತ್ತಾ? ಕರೆಕ್ಟ್ ಪಿಕ್ಚರ್ ಗೊತ್ತಾಯ್ತು ನನಗೆ. ಅವ್ರು ಯಾವತ್ತೋ 10,000 ಒಂದು 20,000 ಹಾಕೊಂಡು ಆಡ್ತಾ ಕೂತಿರೋದು. ಏನೋ ಟೈಮ್ ಸರಿ ಇತ್ತು, ಏನಾಯ್ತೋ ಗೊತ್ತಿಲ್ಲ. ಅದು ಆ ರೀತಿ ಹೊರಬಿಟ್ಟೈತೆ ಗುರು. ಆದ್ಮೇಲೆ ನಮ್ಮ ಲೆಕ್ಕಲ್ಲೇ ಇರೋದು. 10,000 ಹೆಚ್ಚಾಗಿ ಕೊಡ್ಬೇಕು ತಾನೆ ಪಾಪ. ಕೊಡ್ಬೇಕು. ಏನ್ ಮಾಡ್ತೀವಿ ಈಗ ನೀ ಆಪ್ ನಡಿಯೋದ್ರೆ ಈಗ ನಾನೇ 1 ಕೋಟಿ ಹೊಡೆದ್ಬಿಟ್ನಪ್ಪ. ಅವಾಗ ನನ್ನ ಐಡಿ ಬ್ಲಾಕಿರ ಏನ್ ಮಾಡಕ್ಕಾಗತ್ತೆ? ಅವಾಗ ಐಡಿ ಬ್ಲಾಕಿರ 1 ಕೋಟಿ ತನಕ ಬಿಟ್ಕೊಳಂಗೆ ಇಲ್ಲ. ಏನಿದ್ರು ಇದಿಷ್ಟು 1 ಕೋಟಿ ನಿಂಗೆ ಅಕೌಂಟಿಗೆ ಬಂದ್ರೆ ನೀ ಅದನ್ನ ಇಡಿ ಅವರಿಗೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಹೇಳಕ್ಕೆ ಆಗಲ್ಲ. ಇಲ್ಲಿಂದ ಬಂದಪ್ಪ ಅಂತ ನಿನ್ನೂ ಸೇರ್ಸ್ ಒಳಗಾಗ್ತಾರೆ. ಅಷ್ಟು 1 ಕೋಟಿಗೆ 1 ಕೋಟಿ ಫೈನ್, 3 ವರ್ಷ ಜೈಲು. ಇನ್ನೆಲ್ಲ ಹೇಳಕ್ಕಾಗತ್ತೆ ಹೋಗಿ ಅಂತವೆಲ್ಲ ಐಡಿ ಬ್ಲಾಕೆ. ಮೊದ್ಲೆಲ್ಲ ಮುಖ್ಯ ಹೇಳಿದ್ರು ಎಷ್ಟಾಗಿದ್ರು ಕೊಡೋದು. ನಾವು ನೋಡಿದೀವಲ್ಲ ಈಗ ಕ್ರಿಕೆಟಲ್ಲಿ ನಮ್ಮ ಹುಡುಗನೇ ಎಷ್ಟೋ 40 ಲಕ್ಷ ಹೊಡೆದವನೇ. ಯಾರಿಲ್ಲ ಕಣ. ಬುಕ್ಕಿಗಳೇ ಎಷ್ಟೋ ಜನ ಕೈ ಎತ್ತರ್ಕಣ. ಬುಕ್ಕಿ ಇಟ್ಕೊಂಡವ್ರೆ ಫೋನ್ ಮಾಡೋರು ನಂಗು. ಎಲ್ಲರಿಗೂ ಪಕ್ಕ ಗೊತ್ತಾಗದೆ ಸೆಟ್ಲ್ಮೆಂಟ್ ಆಗದೆ ಅಂತ. ಅಂದ್ರೆ ಇಲ್ಲ ಅಂದ್ರೆ ಸ್ಕ್ಯಾನರ್ ಅಲ್ಲಿ ದುಡ್ಡು ಬಂದದೆ ಅಂತ. ಹಂಗೇನಾದ್ರು ಸ್ಕ್ಯಾನ್ ಮಾಡಿ ಅದು ಇದು ಆಯ್ತು ಅವ್ನು ಜೈಲಿಗೆ ಹಾಕಿರೋ. ನಮ್ಮ ಜೈಲಲ್ಲಿ ಇದ್ದು ಗೊತ್ತು ನನ್ಗೆ. ಇಲ್ಲಿಗಿಂತ ನೆಮ್ಮದಿ ಜೀವನ. ಹೆಂಡತಿ ಮಗು ಒಂದ್ ಇಲ್ಲ ಅನ್ನೋದ್ ಬಿಟ್ರೆ ನಮ್ಮ ಬೆಳಿಗ್ಗೆ 6 ಗಂಟೆಗೆ ತಿಂಡಿ, ಟೀ, ಪ್ರದೀಪ್ ಅಣ್ಣವ್ರಿಗೆ ಹೇಳ್ಬೇಕಾಯ್ತದ ಕುಮಾರಣ್ಣ ಯಾಕೆ ಇಂಥ ಆಟಗಳನ್ನ ಆಡ್ತಾನೆ ಅಂತ. ಪ್ರದೀಪ್ ಅಣ್ಣರಿಗೆ ರೈಲ್ಗಳಲ್ಲಿ ಮಧ್ಯಾಹ್ನ 12ವರೆಗೆ ಬಂಗಾರದಂತ ಊಟ, ಮಧ್ಯಾಹ್ನ ಸಾಯಂಕಾಲ 4 ಗಂಟೆಗೆ ಮತ್ತೆ ಊಟ. ವಾರದಲ್ಲಿ 1 ದಿನ ಚಿಕನ್ನು, ಮಟನ್ನು, ಬಾಳೆಹಣ್ಣು, ಮೊಟ್ಟೆ. ನಮ್ಮ ಬಟ್ಟೆ ತೊಳೆಯಕ್ಕೆ ಸೋಪು, ಹುಡುಗರು ಮೈಗೆ ಮಸಾಜ್ ಮಾಡಕ್ಕೆ ಬಿಸಿನೀರ್ ತಂದ್ಕೊಡಕ್ ಹುಡುಗರು. ಅಲ್ಲಿ ಇಲ್ಲಿ ಈ ತರ ಖರ್ಚು ಮಾಡ್ತೀನಲ್ಲ, ಅಲ್ಲಿ ವಾರಕ್ಕೆ 5,000 ಖರ್ಚು ಮಾಡಿದ್ರೆ ಸಾಕು. ನಾನು ವಾರಕ್ಕೆ 5,000 ಖರ್ಚು ಮಾಡಿದ್ರೆ ನಾನೇ ಹೀರೋ. ನನಗೆ ದುಡ್ಡು ಕೊಟ್ಟಿಲ್ಲ ಅಣ್ಣ, ನನ್ನ ಕೈಗೆ ಕೊಟ್ಟಿಲ್ಲ ಅಣ್ಣ. ಚಿಕ್ಕಮಂಗ್ಳೂರ್ ದುಡ್ಡು ತಲುಪಿಸಿದೆ ಅಂತ ಹೇಳಿದ್ರು. ನನ್ನ ವೈಫು ನಮ್ಮ ಮಾವ ಎಲ್ಲ ಹೋಗಿ ಇಸ್ಕೊಂಡು ಹೋದಂತೆ. ನಮ್ಮಮ್ಮ ನನಗೂ ದುಡ್ಡು ಕೊಟ್ಟಿಲ್ಲ. ನಿನ್ ಬೇಕಂದ್ರೆ ಸ್ಕ್ರೀನ್ ಶಾಟ್ ಹಾಕಿ ಕಳಿಸ್ತೀನಿ. ನಾ ಎಲ್ಲ ಹೊರಗಡೆ ಇದ್ದೀನಿ, ದುಡ್ಡು ಬೇಕಣೆ ಒಂದ್ 5,000 ಕಳಿಸಿದ್ರೆ 1 ರೂಪಾಯಿ ನಯಾ ಪೈಸಾ ಕೊಡಲ್ಲ ಅಂತ ಮೆಸೇಜ್ ಮಾಡಿದ್ವಿ. ಮಕ್ಳ ಹೆಸರಲ್ಲೆಲ್ಲ FD ಮಾಡಾಯ್ತು. ನೀವ್ ಇದ್ರೆ ಹಿಂಗೆ ಮಾಡ್ತೀರಂತ ಗೊತ್ತು. ನಾನು FD ಮಾಡಿದೀನಿ ಮಕ್ಳ ಹೆಸರು. 1 ರೂಪಾಯಿ ಕೊಡಲ್ಲ. ನಮ್ಮ ಹತ್ರ ಟ್ಯಾಲೆಂಟ್ ಇದೆಯಾ ದುಡ್ಡು ಕಳಿ, ಇಲ್ವಾ ಒಂದ್ ಮನೆ ಸುಮ್ನೆ ಕುತ್ಕೊಳ್ಳಿ, 3 ಹೊತ್ತು ಊಟ ಮಾಡ್ಕೊಳ್ಳಿ, ಸುಮ್ನೆ ಇರ್ಬೇಕಷ್ಟೇ. ಸೀರಿಯಸ್ ಆಗಿ ಎಷ್ಟು ಬಂತಾನ? 10 ಲಕ್ಷ ಅಂತ ಹೇಳ್ತಾನೆ ಅಂತೀರಾ. ಅವ್ನ ಮಂಜೆ ಫೋನ್ ಹಾಕ್ಬಿಟ್ಟು ನೀವ್ ನೋಡಿದ್ರೆ 2 ಕೋಟಿ ಅಂತೀರಾ.
ಎಷ್ಟು ಅಂತ ಭಯ 2 ಕೋಟಿ ಬಂದಿದ್ದೀರಿ ನೀನ್ 20 ಸಾವಿರಕ್ಕೆಲ್ಲ ತಲ್ಲೇನೆ ಕೆಡ್ತಿದ್ದೆ ಮಗ 1 ಲಕ್ಷ ಇಟ್ಕೊಳ್ಳೋ ಅಂತ ಕಟ್ಬಿಟ್ಟಿದ್ದೆ ನಿಜ ಮಾಡ್ತಿಲ್ಲ 14 ಕೆಜಿ ಕಾಯಿಲ್ ಕಿಟ್ವಾಗಿ 2 ಬ್ಯಾಗ್ ಮನೆಗೆ ಹೊತ್ಕೋ ಕಾಯಿಲ್ ಆಟ ಮಾಡ್ಕೊಂಡು ತಗೊಂಡೋಗ ತಗೊಂಡು ಆಟ ಮಾಡ್ಕೊಂಡು ಟೈಮ್ ತಗ್ಲಿಗೆ ಹಾಕೊಂಡ್ಬಿಟ್ಟಿದ್ರೆ ಏನ್ ಕತೆ ಆಟೋದಲ್ಲಿ ಯಾರು ಹಿಡಿತಾರೆ 2 ಕೋಟಿ ದುಡ್ಡಿದೆ ಅಂತ 2 ಕೋಟಿ ನೋಡ್ಬಿಟ್ಟು ನಿಮ್ ಇದೊಂದೆಲ್ಲ ಕಾಕೊಂಡ್ಬಿಡ್ತಾರೆ ಒಳ್ಳೆ ಟೈಮ್ ಬೇರೆ ಮಾಡ್ತಾಗಿದ್ದೀರ ಅವ್ರಿಗೆ ಏನ್ ನೋಡಕ್ಕೆ ಹೋಗಿಲ್ಲ ಬೆಳಗ್ಗೆ ಅವ್ರು ಯಾರೋ ಒಂದು ರಿಲೇಷನ್ ಇದ್ರೆ ಕಳ್ಬಿಟ್ಟು ಪೇ ಮಾಡ್ಸ್ಬಿಟ್ಟು ಚೈನ್ ಎಷ್ಟಾಯ್ತಣ್ಣ ಚೈನ್ಗೆ ಚೈನಿಗೆ ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಾನೆ ಎಷ್ಟಾದ್ರು ಒಂದು 6 ಲಕ್ಷನ 5 ಲಕ್ಷನ 12,000 ಅಂತೆ ಗ್ರಾಮ 11,200 12,000 ಅಂತೆ ಹೆಂಗೋ ಅವಾಗ 1,000 ಕೊಟ್ಟು ತಂದಿದ್ರಲ್ಲ ಚೈನು ಇವಾಗ ರಿಯಲ್ ಆಗಿ ಮಾಡಿಸ್ಬಿಡು ಮತ್ತೆ ಅದನ್ನ ನನಗೆ ಕೊಟ್ಟಿಲ್ಲ ಕಣ್ಲ ಅಲ್ಲ ಏನಿ ಮಾಡುವ ಒಡವೆ ನೀನು ಮೊದ್ಲಿಗೆ ಅಲ್ಲಣ್ಣ ಮೊದ್ಲು ಅದ್ ಯಾವ್ದು 1,000 ರೂಪಾಯಿ ಒಳ್ಳೆ ಹಾಕೊಂಡಿದ್ ಮಾಡಿದ್ಯಾ ಅದ್ರ ಮೊದ್ಲು ಈಗ ರಿಯಲ್ ಆಗಿ ಹಾಕು ದೇವ್ರು ಕೊಟ್ಟವನಲ್ಲ ಅವಾಗ ನೋಡೋಣ ನಿನ್ನ ನನ್ ಕೈ ಸಿಕ್ಕಿಲ್ವಲ್ಲ ತಲೆ ಇದೆ ಮಗ ಏನಾದ್ರು ಮಾಡ್ತೀನಿ 100 ಕೋಟಿ ಮಾಡ್ತೀನಿ ಅಂತ ಹೇಳಿದೀನಿ ಮಾಡ್ತೀನಿ 100ಕ್ಕೆ 100 ಭಾಗ ನೀವು ಅಲ್ಲೆಲ್ಲ ಕುತ್ಕೊಂಡಿದ್ದೀರ ಬೆಂಗಳೂರಿಗೆ ಬರ್ತೀನಿ ಅಂದ್ರ ನಿಂಗೆ ಗೊತ್ತಲ್ಲ ನಾನು ಎಲ್ಲಿ ಇರ್ತೀನಿ ಒಂದ್ ಕಡೆ ವಿನಯ್ ಗುರುಜಿ ಹೇಳಿದ್ನಿ ಖಾಲಿ ಚಕ್ರ ಕಟ್ಕೊಬಿಟ್ಟಿದ್ದಪ್ಪ ಒಂದ್ ಕಡೆ ನಿಲ್ಲಲ್ಲ ಅಂತ ಚಕ್ರ ಕೊಟ್ಕೊಟ್ಟವನಂತೆ ಒಂದ್ ಕಡೆ ನಿಲ್ಲಲ್ಲ ಏನ್ ಮಾಡ್ತೀಯ ತಲೆ ಕೆಟ್ರೆ ಇವಾಗ ಇಲ್ಲೂ ಸರಿ ಇಲ್ಲ ಅಂದ್ರೆ ನೇಪಾಳ ಅಂದ್ರೆ ಶ್ರೀಲಂಕಾ ಅಪ್ಪಣ್ಣ ಬೆಳಗ್ಗೆ ಫೋನ್ ಮಾಡಿದ್ದು ಒಂಚೂರು ಕೆಲ್ಸ ಇದೆ ಇದು ನಾನು ಫೋನ್ ಮಾಡ್ತೀನಿ ಆರಾಮಾಗಿ ಬರ್ಲಾ ಬೆಂಗಳೂರಿಗೆ ಅಂದ್ರೆ ಬಾಳ ಇದು ನಾನು ಕೆಲ್ಸಕ್ಕೆ ಫೋನ್ ಮಾಡ್ತೀನಿ ಬರುವಂತೆ ಒಂದು 200 ಲಕ್ಷ ಬೇಕು ಹಾಕೋಣ ಇಲ್ಲ ಅಂತ ಹಾಕ್ತಾರೆ ಇರ್ತಾರ ಇನ್ನ ವಿಡಿಯೋ ಬಿಡ್ತೀನಿ ಅಂದ್ರೆ ನೀವು 1 ಲಕ್ಷ ಕಾಸು ಬೇಕು ಹಾಕೋಣ ಅಂದ್ರೆ ಹಾಕಲ್ಲ ನಿಮ್ಗೆ ಹಂಗೆಲ್ಲ ನೋಡ ಮಗ ವ್ಯವಹಾರ ಯಾವತ್ತೂ ಹಾಳು ಮಾಡ್ಕೋಬಾರ್ದು 1 ಲಕ್ಷ ಅಲ್ಲ ಅವರಿಂದ 100 ಕೋಟಿ ದುಡ್ಡು ಆಪ್ಷನ್ ಇದೆ ನಂಗೆ 1 ಲಕ್ಷಕ್ಕೆಲ್ಲ ಮತ ಕಟ್ಕೋಬಾರ್ದು ನೋಡ ಇದೇ ಸಣ್ಣ ಕೆಲಸ ಇದೇ ತಪ್ಪು ಕೆಲಸ ಮಾಡೋದು ನಮ್ ಜೀವನದಲ್ಲಿ ಆ 1 ಲಕ್ಷ ಹಿಂಗ್ ಬಂದು ಹಿಂಗ್ ಹೋಗುತ್ತೆ ತಕ್ಕಂತ ಆ ವಿಶ್ವಾಸ ಉಳಿಯಲ್ಲ 1 ಲಕ್ಷ ಕೇಳಿದ್ರೆ ಇವನು ಅನ್ಫಿಕ್ಸ್ ಈ ಕೆಲ್ಸಕ್ಕೆ ಅಂತ ಎಷ್ಟು ನಮ್ಮ ಬೇರೆ ನೋಡಿದ್ರಲ್ಲ ಸ್ಟೂಡೆಂಟ್ಸ್ ಯಾವ ಥರ ಎಲ್ಲ ಮಾತಾಡಿದಾರೆ ಅಂತೇಳಿ. ಸೊ ಇದೇ ಥರ ನೋಡಿ ನಾವೇನೋ ಅನ್ಕೊಂಡು ನಾವು ಆ್ಯಸ್ ಅ ಲೆಕ್ಚರ್ ಆಗಿ ನಮ್ಮ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಹಾಕ್ತೀವಿ ವಿಡಿಯೋಸ್ ಮಾಡಿ. ಸೊ ಅದು ನೋಡಿದ್ರೆ ಈ ಥರ ಉಲ್ಟಾ ಹೊಡೆದಿದೆ. ಸೊ ಅದರಿಂದ ಏನಾಗುತ್ತೆ ಯಾವುದೇ ಸ್ಟೂಡೆಂಟ್ಸ್ ಆಗಲಿ ಅಥವಾ ನನಗೆ ಈ ವಿಡಿಯೋ ನೋಡಿದವರು ನಾನು ಮೊದಲಿನ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಇದೆ ಯಾವ ಥರ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ ನೋಡ್ರಿ ಏನೋ ಒಳ್ಳೇದು ಮಾಡ್ತಾರಪ್ಪ ಅಂತೇಳಿ ನಾವು ಅನ್ಕೊಂಡಿದ್ವಿ. ಕೋರ್ಟಿಗೆಲ್ಲ ಹೋಗ್ತಾರೆ, ಸ್ಕ್ಯಾಮ್ ಆಗಿರೋ ದುಡ್ಡೆಲ್ಲ ವಾಪಸ್ ತರ್ತಾರೆ. ಸೊ ಯಾರು ಗೇಮಲ್ಲಿ ಕಳ್ಕೊಂಡ್ರೆ ದುಡ್ಡೆಲ್ಲ ವಾಪಸ್ ಕೋರ್ಟಿಗೆ ಹಾಕೊಂಡು ತೊಗೋಬೋದು ಅಂತ ನಾವು ಅನ್ಕೊಂಡಿದ್ವಿ. ನೀವೇನಾದರೂ ಆ ಥರ ಕೋರ್ಟಿಗೆ ಹಾಕಿ ಕೇಸ್ ಹಾಕಿ ದುಡ್ಡು ಹಾಕೊಂಡು ವಾಪಸ್ ಕೊಡ್ತಾರೆ ಅಂತ ನೀವು ಅವ್ರಿಗೆ ಏನಾದ್ರು ದುಡ್ಡು ಕೊಟ್ಟರೆ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ. ಆ್ಯಂಡ್ ಸೇಫ್ ಆಗಿರಿ, ನಿಮ್ಮ ದುಡ್ಡು ನಿಮ್ಮ ಹತ್ರ ಇಟ್ಕೊಳ್ಳಿ, ಹೌದಾ. ಸೊ ಅದೇ ಥರ ಆ ದುಡ್ಡು ಇಟ್ಕೊಂಡು ಮತ್ತೆ ಗೇಮಲ್ಲೇ ಹಾಕ್ತಿದ್ದಾರೆ ಅಂತೇಳಿ ಸುದ್ದಿ ಬರ್ತಿದೆ. ಸೊ ಅದರಿಂದ ದುಡ್ಡು ಕೊಡೋಕೆ ಹೋಗ್ಬಿಡಿ. ನಿಮ್ಗೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಸಿಕ್ಕಿದೆ, ಹೌದಾ. ಸೊ ಯಾಕಂದ್ರೆ ಗೇಮ್ ಆಡೋದು ಕೆಟ್ಟದ್ದು ಅಂತೇಳಿ, ಹೌದಾ. ಅದರಿಂದ ಅವ್ರ ಬುದ್ಧಿ ಕಲ್ತಾರಲ್ಲ ಗೊತ್ತಿಲ್ಲ, ನೀವು ಅದ್ರ ಬುದ್ಧಿ ಕಲೀರಿ. ಸೊ ಇನ್ನು ಮುಂದೆ ಯಾವತ್ತೂ ಗೇಮ್ ಆಡೋಕೆ ಹೋಗ್ಬೇಡಿ, ದುಡ್ಡು ಕೊಟ್ಟು ಗೇಮ್ ಆಡೋಕೆ ಹೋಗ್ಬೇಡಿ. ಟೈಮ್ ಪಾಸ್ ಗೇಮ್ ಆಡಿ, ನಿಮ್ದು ಜಸ್ಟ್ ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ಆ ಗೇಮ್ ಇರಲಿ. ಅದ್ರಲ್ಲಿ ದುಡ್ಡು ಹಾಕಿಬಿಟ್ಟು ಕಳ್ಕೊಳಕ್ಕೆ ಹೋಗ್ಬೇಡಿ. ಸೊ ಇದೇ ಥರ ನೋಡಿ, ಈ ಥರ ಆದ್ರೂ ಇಟ್ಟೆ ಏನು ಮಾಡ್ತೀರಾ. ಸೊ ಆ್ಯಸ್ ಅ ಟೀಚರ್ ಅದೇ ಲೆಕ್ಚರರ್ ನಾನು ಹೇಳ್ತಾ ಇದ್ದೀನಿ. ಸೊ ಗೇಮ್ ಅಂತೂ ಆಡೋಕೆ ಹೋಗ್ಬೇಡಿ, ದುಡ್ಡು ಕೊಟ್ಟು ಗೇಮ್ ಆಡೋಕೆ ಹೋಗ್ಬೇಡಿ. ಸೊ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವನ್ ಅಲ್ಲಿ ನೋಡಿದ್ರಲ್ವ ನೀವು ಆ ಆಡಿಯೋದಲ್ಲಿ ಇವನ್ ಸಬ್ಸ್ಕ್ರೈಬರ್ಸ್ನ ಬೈದಿದ್ದಾರೆ. 40,000 ಅವ್ನಿಗೆ ಫಾಲೋವರ್ಸ್ ಇದ್ದಾರೆ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ. ಸೊ ಫಾಲೋವರ್ಸ್ಗೆ ಏನೇನೋ ಬೈದಿದ್ದಾನೆ. ನಮ್ಮ ಬಾಯಲ್ಲಿ ಆ ಥರ ಆ್ಯಸ್ ಅ ಲೆಕ್ಚರ್ಸ್ ಆಗಿ ಆ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ಸೊ ನೋಡಿದ್ರಲ್ವ ಈ ಥರ ಎಲ್ಲ ಇರುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ಸೊ ನಾವೇನೋ ಅನ್ಕೊಂಡು ನಮ್ಮ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ವಿಡಿಯೋ ಮಾಡಿದರೆ ಇದು ಈ ಥರ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ. ಆದರೆ ನೀವಂತೂ ಪಾಠ ಕಲ್ತಿದ್ದೀರಾ. ಸೊ ಯಾವ ಥರ ದುಡ್ಡು ಕಳ್ಕೊತೀರಾ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಇದೆ, ಯಾವ ಥರ ದುಡ್ಡು ಕಳ್ಕೊಡ್ತೀವಿ, ದುಡ್ಡು ಕಳ್ಕೊಂಡ್ರೆ ಯಾವ ಥರ ಪರಿಸ್ಥಿತಿ ಆಗುತ್ತೆ ಅಂತೇಳಿ ಪ್ರತಿಯೊಂದು ಅವ್ರು ಎಕ್ಸ್ಪ್ಲೇನ್, ಅದು ಒಳ್ಳೇದು, ಹೌದಾ. ಅದರಿಂದ ನೀವು ಬುದ್ಧಿ ಕಲ್ತಿದ್ರೆ ಸೊ ಅದನ್ನ ಅಲ್ಲೇ ಸ್ಟಾಪ್ ಮಾಡಿಬಿಡಿ. ಸೊ ಅವ್ರಿಗೇನು ದುಡ್ಡು ಹಾಕೋಕೆ ಹೋಗ್ಬೇಡಿ, ಈಗಲೇ ಹೇಳ್ತಾ ಇದ್ದೀನಿ. ಸೊ ನನ್ನ ವಿಡಿಯೋಸ್ ನೋಡಿ ಏನಾದ್ರು ನೀವು ಸೊ ಅವ್ರು ಕೋರ್ಟ್ ಕೇಸ್ ಹಾಕ್ತಾರೆ, ನಮ್ಮ ದುಡ್ಡು ವಾಪಸ್ ಕೊಡ್ತಾರೆ ಅಂತೇಳಿ ಏನಾದ್ರು ದುಡ್ಡು ಹಾಕೋಕೆ ಹೋಗ್ಬೇಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ತರ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.